ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿನಾಂಕ 5/5/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ 2 ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಬಹುದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, KS ನಿಸಾರ್ ಅಹಮದ್ ರವರು ಇತ್ತೀಚೆಗೆ ತಮ್ಮ 84ನೇ ವಯಸ್ಸಿನಲ್ಲಿ ನಿಧನರಾದರು. ಇವರು ಯಾವ ಭಾಷೆಯ ಪ್ರಸಿದ್ಧ ಕವಿಯಾಗಿದ್ದಾರೆ? ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು, ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಇದು ಕನ್ನಡದ ಕವಿಗಳು. ಖ್ಯಾತ ಕನ್ನಡದ ಕವಿ KS ನಿಸಾರ್ ಅಹಮದ್ ತಮ್ಮ 84ನೇ ವಯಸ್ಸಿನಲ್ಲಿ ನಿಧನರಾದರು. ಇವರನ್ನ ನಿತ್ಯೋತ್ಸವದ ಕವಿ ಅಂತ ಕರೀತಾರೆ. ಇವರು ಪದ್ಮಶ್ರೀ, ರಾಜ್ಯೋತ್ಸವ, ಪಂಪ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಂತ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಮತ್ತು ಇವರು ಡಿಸೆಂಬರ್ 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ರು ಇವರು. ಮುಂದಿನ ಪ್ರಶ್ನೆ, ಕೋವಿಡ್-19 ನಿಧಿ ಸಂಗ್ರಹ ಕನ್ಸರ್ಟ್ ಐ ಫಾರ್ ಇಂಡಿಯಾ ಅನ್ನ ಇತ್ತೀಚೆಗೆ ಯಾವ ಘಟಕದ ಸಹಯೋಗದೊಂದಿಗೆ ಬಾಲಿವುಡ್ ಪ್ರಾರಂಭ ಮಾಡಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಫೇಸ್ಬುಕ್. ಐ ಫಾರ್ ಇಂಡಿಯಾ ಎಂಬ ಫೇಸ್ಬುಕ್ ಮನೆ ಮನೆಗೆ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಸಂಗೀತ ಕಚೇರಿಯಿಂದ ಸಂಗ್ರಹವಾದಂಥ ನಿಧಿಯ 100% ಆದಾಯವನ್ನು ಈ ಗಿವ್ ಇಂಡಿಯಾ ನಿರ್ವಹಿಸತಕ್ಕಂಥ ಇಂಡಿಯಾ ಕೋವಿಡ್-19 ಪ್ರಕ್ರಿಯೆಗೆ ಹೋಗುತ್ತೆ. ಇನ್ನು ಇದಕ್ಕಾಗಿ ಭಾರತ ಮತ್ತು ಬಾಲಿವುಡ್ನ ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳೊಂದಿಗೆ ಫೇಸ್ಬುಕ್ ಕೊಲಾಬರೇಟ್ ಮಾಡಿಕೊಂಡಿದೆ. 4 ಗಂಟೆಗಳ ಕಾಲ ಸಂಗೀತ ಕಚೇರಿಯಾದಂಥ ಇದು ಫೇಸ್ಬುಕ್ನಲ್ಲಿ 2020 ಮೇ 3ರಂದು ಸಂಜೆ 7:30ಕ್ಕೆ ಪ್ರಾರಂಭವಾಯಿತು. ಇದರಲ್ಲಿ AR ರೆಹಮಾನು, ಅಮೀರ್ ಖಾನು, ಐಶ್ವರ್ಯ ರೈ ಬಚ್ಚನ್, ಅಕ್ಷಯ್ ಕುಮಾರ್, ಅಲಿಯಾ ಭಟ್, ಜಾವೇದ್ ಅಖ್ತರ್, ಅನುಷ್ಕಾ ಶರ್ಮಾ, ಕತ್ರಿನಾ ಕೈಫ್, ನಿಕ್ ಜೋಸ್, ಪ್ರಿಯಾಂಕಾ ಚೋಪ್ರಾ, ಲಿಲ್ಲಿ ಸಿಂಗ್, ವಿರಾಟ್ ಕೊಹ್ಲಿ, ಉಸ್ತಾದ್ ಜಾಕಿರ್ ಹುಸೇನ್ ಅಂತ ಹಲವಾರು ಕಾರ್ಯಕ್ರಮಗಳು, ಅವರ ಸಂಗೀತ ಕಾರ್ಯಕ್ರಮಗಳು ಸಹ ಇದರಲ್ಲಿ ಸೇರಿದ್ವು. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಮೇ 4. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನವನ್ನು ಅಂದರೆ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅನ್ನು 1999ರಿಂದ ಪ್ರತಿ ವರ್ಷ ಮೇ 4ರಿಂದ ಆಚರಣೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳದವರು ತಮ್ಮ ಸಮುದಾಯಗಳು ಮತ್ತು ಪರಿಸರವು ಸಾಧ್ಯವಾದಷ್ಟು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಅವ್ರು ಮಾಡ್ತಕ್ಕಂಥ ತ್ಯಾಗಗಳನ್ನು ಗುರುತಿಸಿ ಗೌರವಿಸ್ತಕ್ಕಂಥ ದಿನ ಇದಾಗಿದೆ. ಇನ್ನು 1998ರ ಡಿಸೆಂಬರ್ 2ರಂದು ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಗುಂಡಿನ ಚಕಮಕಿಯಲ್ಲಿ 5 ಅಗ್ನಿಶಾಮಕ ದಳದವರು ಸಾವನ್ನಪ್ಪಿದ್ರು. ಆ ದಿನ ಇದನ್ನು ಸ್ಥಾಪನೆ ಮಾಡಲಾಯಿತು. 1999 ಮೇ 4ರಿಂದ ಇದನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇತ್ತೀಚೆಗೆ ನಡೆಸಿದಂಥ ಸಮೀಕ್ಷೆಯ ಪ್ರಕಾರ 2020ರ ಏಪ್ರಿಲ್ನಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದರವನ್ನು ದಾಖಲಿಸಿದಂಥ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ತಮಿಳುನಾಡು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ CMIE ಇತ್ತೀಚೆಗೆ ನಡೆಸಿದಂಥ ಸರ್ವೆ ಪ್ರಕಾರ ಭಾರತದ ನಿರುದ್ಯೋಗ ದರವು 14.8% 23.5ಕ್ಕೆ, ಮಾರ್ಚಲ್ಲಿ 14.8 ಇತ್ತು, ಅದು 23.5ಕ್ಕೆ ಏಪ್ರಿಲ್ನಲ್ಲಿ ಏರಿದೆ. ಇನ್ನು ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ತಮಿಳುನಾಡು ಅತಿ ಹೆಚ್ಚು ನಿರುದ್ಯೋಗ ದರ ದಾಖಲಾಗಿದ್ದು ಮಾರ್ಚ್ನಲ್ಲಿ 6.3 ಇತ್ತು, ಅದು ಏಪ್ರಿಲ್ನಲ್ಲಿ 49.8ರಷ್ಟಿದೆ ತಮಿಳುನಾಡಿನಲ್ಲಿ. ಸೊ ಹಾಗಾಗಿ ಇಂಡಿಯಾದಲ್ಲಿ ಹೈಯೆಸ್ಟ್ ನಿರುದ್ಯೋಗ ಪ್ರಮಾಣ ಆಗಿದೆ. ಇನ್ನು ಈ ತಮಿಳುನಾಡಿನ ನಂತರ ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಅದು ಜಾರ್ಖಂಡ್ ಆಗಿದೆ. ಇನ್ನು 3ನೇ ಸ್ಥಾನದಲ್ಲಿ ಬಿಹಾರ. ಇನ್ನು ಅತ್ಯಂತ ಕಡಿಮೆ ಈ ನಿರುದ್ಯೋಗದ ದರ ಇರ್ತಕ್ಕಂಥ ರಾಜ್ಯಗಳು ಅಂತಂದರೆ ಪಂಜಾಬು, ಛತ್ತೀಸ್ಗಢ ಮತ್ತು ತೆಲಂಗಾಣ ಆಗಿದೆ. ಮುಂದಿನ ಪ್ರಶ್ನೆ, ಕೋವಿಡ್-19 ಸಾಂಕ್ರಾಮಿಕದ ಮಧ್ಯೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನ ಪರಿಷತ್ಗೆ ಚುನಾವಣೆ ನಡೆಸಲಿಕ್ಕೆ ಚುನಾವಣಾ ಆಯೋಗ ಅನುಮತಿಯನ್ನು ನೀಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಮಹಾರಾಷ್ಟ್ರ ರಾಜ್ಯ. ಭಾರತದ ಚುನಾವಣಾ ಆಯೋಗ ಇತ್ತೀಚೆಗೆ ಮಹಾರಾಷ್ಟ್ರದ
ವಿಧಾನ ಪರಿಷತ್ಗೆ ಚುನಾವಣೆ ನಡೆಸಲು ಅನುಮತಿಯನ್ನು ನೀಡಿದೆ. ಮುಖ್ಯಮಂತ್ರಿಯಾದಂಥ ಉದ್ಧವ್ ಠಾಕ್ರೆ ರವರು ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರೂ ಸದಸ್ಯರು ಅಲ್ಲ ಮತ್ತು ಇವರನ್ನು ಮೇ 27ರ ಮೊದಲು ಪರಿಷತ್ಗೆ ಆಯ್ಕೆ ಮಾಡಬೇಕು. ಹಾಗಾಗಿ ಮೇ 27ರ ಗಡುವಿನ ಮೊದಲು ಚುನಾವಣೆಯನ್ನು ನಡೆಸಲಿಕ್ಕೆ ಭಾರತ ಚುನಾವಣಾ ಆಯೋಗ ಅನುಮತಿಯನ್ನು ನೀಡಿದೆ. ಮುಂದಿನ ಪ್ರಶ್ನೆ, ಲಾಕ್ಡೌನ್ ಮಾಡಿದ ನಂತರ ರೈಲ್ವೆ ಸಚಿವಾಲಯದ ವಿಶೇಷ ಶ್ರಮಿಕ್ ರೈಲುಗಳ ಮೂಲಕ ತನ್ನ ವಲಸೆ ಕಾರ್ಮಿಕರನ್ನ ಕರೆಸಿಕೊಂಡಂತ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 ಜಾರ್ಖಂಡ್ ರಾಜ್ಯ. ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಸಿಲುಕಿರ್ತಕ್ಕಂಥ ಕಾರ್ಮಿಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ತಮ್ಮ ತವರು ರಾಜ್ಯಗಳಿಗೆ ಕರೆಸಿಕೊಳ್ಳಲು ಭಾರತೀಯ ರೈಲ್ವೆ ವಿಶೇಷ ಶ್ರಮಿಕ್ ರೈಲುಗಳನ್ನು ಪ್ರಾರಂಭ ಮಾಡಿದೆ. ಇನ್ನು ತೆಲಂಗಾಣಕ್ಕೆ ರಾಂಚಿಗೆ ಮೊದಲ ರೈಲು ಪ್ರಯಾಣದ ಮೂಲಕ ಜಾರ್ಖಂಡ್ ತನ್ನ ವಲಸೆ ಕಾರ್ಮಿಕರನ್ನ ಮನೆಗೆ ಕರೆಸಿಕೊಂಡಂತ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರ ಆಗಿದೆ. ಇನ್ನು ಅದರ ಜೊತೆಗೆ ಕೇರಳದಿಂದ ಇತ್ತೀಚೆಗೆ 1200 ವಲಸೆ ಕಾರ್ಮಿಕರನ್ನ ಕರೆದುಕೊಂಡಂತ ವಿಶೇಷ ರೈಲು ಒಡಿಶಾದ ಭುವನೇಶ್ವರಕ್ಕೆ ತಲುಪಿದೆ. ಅಂದ್ರೆ ಒಡಿಶಾ ರಾಜ್ಯದವರಿಗೂ ಸಹ ಕರೆಸಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಮಣಿಪುರದ ತಾಂಜಮ್ ದಬಾಲಿ ಸಿಂಗ್ ಅವರಿಗೆ ಆರ್ಡರ್ ಆಫ್ ರೈಸಿಂಗ್ ಸನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಈ ಪ್ರಶಸ್ತಿ ಯಾವ ದೇಶ ನೀಡುತ್ತೆ ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಜಪಾನ್ ದೇಶ. ಮಣಿಪುರದ ವೈದ್ಯ ಮತ್ತು ಮಣಿಪುರದ ಪ್ರವಾಸೋದ್ಯಮ ವೇದಿಕೆ ಮಣಿಪುರ ಟೂರಿಸಂ ಫೋರಂನ ಸಂಸ್ಥಾಪಕ ತಾಂಜಂಗ್ ದಬಾಲಿ ಸಿಂಗ್ ರವರು ಜಪಾನ್ನ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಭಾರತದಲ್ಲಿ ಜಪಾನ್ನ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಉತ್ತೇಜಿಸಲಿಕ್ಕೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಹೆಚ್ಚಿಸಲಿಕ್ಕೆ ಮಾಡಿದಂಥ ಕಾರ್ಯಕ್ಕೋಸ್ಕರ ಇವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಈ ಪ್ರಶಸ್ತಿಯನ್ನು 1875ರಲ್ಲಿ ಜಪಾನಿನ ಚಕ್ರವರ್ತಿ ಮೀಜಿಯರ್ ಅವರು ರಚನೆ ಮಾಡಿದ್ರು. ಜಪಾನದ ಸಂಸ್ಕೃತಿ, ಪರಿಸರ ಸಂರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಚಾರದಲ್ಲಿ ನೀಡತಕ್ಕಂಥ ಕೊಡುಗೆಯನ್ನು ನೀಡತಕ್ಕಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ, ಕೈಗೆಟುಕುವ ಆರೋಗ್ಯದ ಅವಕಾಶ ಮತ್ತು ದೀರ್ಘಾಯುಷ್ಯ ಅಫೋರ್ಡಬಲ್ ಹೆಲ್ತ್ ಕೇರ್ ಆಕ್ಸೆಸ್ ಅಂಡ್ ಲಾಂಗಿವಿಟಿ ಯೋಜನೆಯ ಪಾಲುದಾರಿಕೆ ಮೂಲಕ ಭಾರತಕ್ಕೆ 3 ಮಿಲಿಯನ್ ನೆರವು ನೀಡುವುದಾಗಿ ಘೋಷಣೆ ಮಾಡಿದಂತ ದೇಶ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಅಮೆರಿಕ. ಅಮೆರಿಕದ USAID ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಇದು ಮತ್ತು ನವದೆಹಲಿ ಮೂಲದ IPE ಗ್ಲೋಬಲ್ ಕಂಪನಿಯ ನೆರವಿನ ಸಂಸ್ಥೆ ಕೈಗೆಟುಕುವ ಆರೋಗ್ಯದ ಅವಕಾಶ ಮತ್ತು ದೀರ್ಘಾಯುಷ್ಯ ಅಂದ್ರೆ ಪಹಲ್ ಸಹಭಾಗಿತ್ವದ ಕಾರ್ಯಕ್ರಮ ಇದಾಗಿದೆ. ಇನ್ನು COVID-19 ಹರಡುವಿಕೆಯನ್ನು ನಿಭಾಯಿಸಲಿಕ್ಕೆ ಪಹಲ್ ಯೋಜನೆಯ ಮೂಲಕ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವ ಮೂಲಕ ಆರೋಗ್ಯಗಳಿಗೆ ಸಹಾಯ ಮಾಡಲು ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವನ್ನು ಬೆಂಬಲಿಸ್ತಾ ಇದೆ. ಇನ್ನು ಈ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂದ್ರೆ USAID ಪ್ರಮುಖ ಕಾರ್ಯ ಏನು ಅಂತಂದ್ರೆ ಅದು ಮಗು ಮತ್ತು ತಾಯಿಯ ಆರೋಗ್ಯ ಸೇರಿದಂತೆ ಜಾಗತಿಕ ಆರೋಗ್ಯವನ್ನು ಸುಧಾರಿಸೋದು, ಗರ್ಭಪಾತ ಮತ್ತು ವಿಶೇಷವಾಗಿ HIV, ಏಡ್ಸು, ಮಲೇರಿಯಾ, ಕ್ಷಯರೋಗವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಇದರ ಉದ್ದೇಶ. ಇನ್ನು USAID ಗ್ಲೋಬಲ್ ಹೆಲ್ತ್ ಬ್ಯೂರೋ ಸುಮಾರು 4.15 ಬಿಲಿಯನ್ ಬಂಡವಾಳದೊಂದಿಗೆ ಕ್ಷೇತ್ರ ಆರೋಗ್ಯ ಕಾರ್ಯಕ್ರಮಗಳು ಮತ್ತು ನಾವೀನ್ಯತೆಗಳನ್ನು ಬೆಂಬಲಿಸ್ತಾ ಇದೆ. ಇನ್ನು ಈ USAID ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಇದೆ. ಮುಂದಿನ ಪ್ರಶ್ನೆ, ಕಿಸಾನ್ ಸಭಾ ಆಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರೈತರನ್ನ ಸರಬರಾಜು ಚೈನ್ ಮತ್ತು ಸರಬರಾಜು ಸಾರಿಗೆ ನಿರ್ವಹಣಾ ವ್ಯವಸ್ಥೆಗೆ ಸಂಪರ್ಕಿಸತಕ್ಕಂಥ ಗುರಿಯನ್ನು ಹೊಂದಿದೆ. ಇದು ಮಹಾರಾಷ್ಟ್ರದ CSIR ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಕಿಸಾನ್ ಸಭಾ ಆಪ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. COVID-19 ಪ್ರಸ್ತುತ ಪರಿಸ್ಥಿತಿಯಲ್ಲಿ ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ತಲುಪಿಸಲಿಕ್ಕೆ ಬೀಜ, ಗೊಬ್ಬರ ಖರೀದಿ ಇತ್ಯಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಅಂದ್ರೆ ಸಹಾಯವನ್ನು ಬೇಡ್ತಾ ಇದ್ದಾರೆ, ಸಹಾಯದ ನಿರೀಕ್ಷೆಯಲ್ಲಿ ಇದ್ದಾರೆ. ಇನ್ನು ಕಿಸಾನ್ ಸಭಾ ಆಪ್ ಅನ್ನು ನವದೆಹಲಿಯ CSIR ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ. ಮುಂಬೈ ಅಲ್ಲ, ಇನ್ನು ಮಹಾರಾಷ್ಟ್ರ ಅಲ್ಲ. ಇನ್ನು ಸರಬರಾಜು ಸರಪಳಿಗೆ ರೈತರನ್ನ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ ಮತ್ತು ಸರಕು ಸಾಗಣೆ ನಿರ್ವಹಣಾ ವ್ಯವಸ್ಥೆಯನ್ನು ಇತ್ತೀಚೆಗೆ ಆಪ್ ಮೂಲಕ ಪ್ರಾರಂಭ ಮಾಡಲಾಗಿದೆ. ಇನ್ನು ಈ ಪೋರ್ಟಲ್ನಲ್ಲಿ ರೈತರು, ಸಾಗಣೆದಾರರು, ಕೃಷಿ ಉದ್ಯಮದಲ್ಲಿ ತೊಡಗಿರತಕ್ಕಂಥ ಇತರ ಘಟಕಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಇದು ಕಾರ್ಯನಿರ್ವಹಿಸುತ್ತೆ ಮತ್ತು ICAR ಮತ್ತು CSIR ಜೊತೆಗೆ ಒಟ್ಟಾಗಿ ಕೆಲಸ ಮಾಡಬಹುದು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಜಾಲಗಳನ್ನು ಅನುಷ್ಠಾನಕ್ಕೆ ಇದನ್ನು ಬಳಸ್ಕೊಳ್ಬಹುದು ಕಿಸಾನ್ ಸಭಾ ಆಪ್ ಅನ್ನು. ಹಾಗಾಗಿ ಸ್ನೇಹಿತರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಒಂದೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಇದನ್ನು ಮಹಾರಾಷ್ಟ್ರ ಅಲ್ಲ, ಇದು ದೆಹಲಿದು. ಹಾಗಾಗಿ ಇಲ್ಲಿ
ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಸರಿ, ಒಂದು ಮಾತ್ರ ಸರಿ ಅನ್ನೋದನ್ನು ತಗೋಬಹುದು ನಾವು. ಮುಂದಿನ ಪ್ರಶ್ನೆ, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ NGMA ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್, ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಕುರಿತು ಸೈದ್ಧಾಂತಿಕ ಮತ್ತು ವಿಷಯಾಧಾರಿತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೆ. ಇದನ್ನು ಸಂಸ್ಕೃತಿ ಸಚಿವಾಲಯಕ್ಕೆ ಅಧೀನ ಕಚೇರಿಯಾಗಿ ನಡೆಸಲಾಗುತ್ತೆ ಮತ್ತು ನಿರ್ವಹಣೆ ಮಾಡಲಾಗುತ್ತೆ. ಇದು ದೇಶದ ಯುವ ಜನರಲ್ಲಿ ಸಾಮಾಜಿಕ ಮೌಲ್ಯಗಳ ಉತ್ತೇಜನ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಗುರಿಯನ್ನು ಹೊಂದಿರತಕ್ಕಂಥ ಸಾಂಸ್ಕೃತಿಕ ಪರಂಪರೆಯ ಯುವ ನಾಯಕತ್ವದ ಕಾರ್ಯಕ್ರಮವನ್ನು ಇದು ಕಾರ್ಯಗತಗೊಳಿಸುತ್ತೆ. ಸ್ನೇಹಿತರೆ, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅನ್ನು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಸಂಸ್ಕೃತಿ ಇಲಾಖೆಗೆ ಅಧೀನ ಕಚೇರಿಯಾಗಿ ನಡೆಸಲಾಗುತ್ತೆ. ಇನ್ನು ರಾಷ್ಟ್ರೀಯ ಗ್ಯಾಲರಿಯ ಪ್ರಮುಖ ಜವಾಬ್ದಾರಿ ಆಧುನಿಕ ಕಲೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳೋದು ಮತ್ತು ಶ್ರೇಷ್ಠತೆಯ ಮಾನದಂಡಗಳನ್ನು ನಿಗದಿಪಡಿಸೋದು ಮತ್ತು ನಿರ್ವಹಣೆ ಮಾಡೋದು. ಇನ್ನು ಸೆಂಟ್ರಲ್ ಫಾರ್ ಕಲ್ಚರಲ್ ರಿಸೋರ್ಸ್ ಅಂಡ್ ಟ್ರೈನಿಂಗು, ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಕುರಿತು ಸೈದ್ಧಾಂತಿಕ ಮತ್ತು ವಿಷಯಾಧಾರಿತ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೆ. ಇನ್ನು CCRT ಸಾಂಸ್ಕೃತಿಕ ಪರಂಪರೆಯ ಯುವ ನಾಯಕತ್ವ ಕಾರ್ಯಕ್ರಮವನ್ನು ಸಹ ಕಾರ್ಯಗತಗೊಳಿಸುತ್ತೆ. ಇದು ದೇಶದ ಯುವ ಜನರಲ್ಲಿ ಸಾಮಾಜಿಕ ಮೌಲ್ಯ ಮತ್ತು ಸಮುದಾಯದ ತೊಡಗಿಸಿಕೊಳ್ಳುವಿಕೆಯನ್ನು ಗುರಿಯಾಗಿ ಹೊಂದಿದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆ ಸರಿ ಇರೋದ್ರಿಂದ ನಾವು ಇಲ್ಲಿ 1, 2 ಮತ್ತು 3 ಅನ್ನೋದು ತಗೋಬಹುದು, ಸಿ ಅನ್ನೋದನ್ನು ತಗೋಬಹುದು. ಮುಂದಿನ ಪ್ರಶ್ನೆ, ಸಂದೀಪ್ ಕುಮಾರಿಯನ್ನ ವಾಡ 4 ವರ್ಷಗಳ ಕಾಲ ಡೋಪ್ ಪರೀಕ್ಷೆ ನಿಷೇಧ ಮಾಡಿದೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಇವರು ಡಿಸ್ಕಸ್ ಥ್ರೋಗೆ ಸಂಬಂಧಪಟ್ಟಂಥವ್ರು. ಡೋಪ್ ಪರೀಕ್ಷೆಗೆ ಡಿಸ್ಕಸ್ ಎಸೆತಗಾರ್ತಿ ಸಂದೀಪ್ ಕುಮಾರಿಯನ್ನ ವಾಡಾದ ಅಥ್ಲೆಟಿಕ್ ಸಮಗ್ರತೆ ಘಟಕ 4 ವರ್ಷಗಳ ಕಾಲ ನಿಷೇಧಿಸಿದೆ. ವಾಡ ಘೋಷಿಸಿದ ಆಕೆಯ 4 ವರ್ಷಗಳ ನಿಷೇಧ ಜೂನ್ 26, 2018ರಿಂದ ಪ್ರಾರಂಭ ಆಗಿದೆ. ಮುಂದಿನ ಪ್ರಶ್ನೆ, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಮತ್ತು RBI ಕಾಯ್ದೆ ವಿವಿಧ ವಿಭಾಗಗಳನ್ನು ಪಾಲಿಸದ ಕಾರಣ RBI CKP ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪರವಾನಗಿಯನ್ನು ರದ್ದು ಮಾಡಿದೆ. ಈ CKP ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಪ್ರಧಾನ ಕಚೇರಿಯಲ್ಲಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಇದು ಮುಂಬೈನಲ್ಲಿದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಮತ್ತು RBI ಕಾಯ್ದೆಯ ವಿವಿಧ ವಿಭಾಗಗಳನ್ನು ಪಾಲಿಸದ ಕಾರಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈನ CKP ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಪರವಾನಗಿಯನ್ನು ರದ್ದು ಮಾಡಿದೆ. ಏಪ್ರಿಲ್ 30, 2020ರಂದು ಅಂದರೆ ಲೈಸೆನ್ಸ್ ಅನ್ನು ರದ್ದು ಮಾಡಲಾಗಿದೆ. ಇದರ ಪರಿಣಾಮವಾಗಿ ಮುಂಬೈನ CKP ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಏನು ಡಿಪಾಸಿಟ್ ಅನ್ನು ಸ್ವೀಕಾರ ಮಾಡಂಗಿಲ್ಲ ಮತ್ತು ಡಿಪಾಸಿಟ್ ಅನ್ನು ಕೊಡೋ ಹಾಗೂ ಇಲ್ಲ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇತ್ತೀಚೆಗೆ ನಡೆಸಿದಂಥ ಸಮೀಕ್ಷೆಯ ಪ್ರಕಾರ 2020ರ ಏಪ್ರಿಲ್ನಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದರವನ್ನು ದಾಖಲಿಸಿದಂಥ ರಾಜ್ಯ ತಮಿಳುನಾಡು ಆಗಿದೆ. ಇದರ ನಂತರ ಯಾವ ರಾಜ್ಯ ಬರುತ್ತೆ ಅಂದರೆ ಯಾವ ರಾಜ್ಯದಲ್ಲಿ ತಮಿಳುನಾಡಿನ ನಂತರ ಅತ್ಯಂತ ಹೆಚ್ಚು ನಿರುದ್ಯೋಗ ದರ ಹೊಂದಿದೆ? ಇನ್ನು ಎರಡನೇ ಪ್ರಶ್ನೆ, ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAIDಯ ಪ್ರಧಾನ ಕಚೇರಿ ಎಲ್ಲಿದೆ? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.